ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಆ, ಗಾಡಿ ಬುಕ್ ಮಾಡಿದ್ದಾಯಿತು. ಮೊನ್ನೆ 1 ವೀಕ್ ಆಯಿತು ಬುಕ್ ಮಾಡಿ. ಸೊ ಆ ಗಾಡಿ ಇವತ್ತು ಡೆಲಿವರಿ ಇದೆ. ಸೊ ಬನ್ನಿ ಆಗಿದ್ದರೆ ಗಾಡಿ ಹೋಗಿ ತೊಗೊಂಬರೋಣ. ಸೊ ಹೇಗಿದೆ ಅಂತೇಳಿ ನಿಮಗೆ ನಾನು ತೋರಿಸ್ತೀನಿ. ಯಾವ ಗಾಡಿ, ಯಾವ ಕಂಪ್ನಿದು ಅಂತೇಳಿ ತೋರಿಸ್ತೀನಿ. ಒಳಗಡೆ ಹೋಗ್ತಿದ್ದಂಗೆ ನಿಮಗಾಗಲೇ ಗೊತ್ತಾಗಿರುತ್ತೆ ಯಾವ ಗಾಡಿ ಅಂತೇಳಿ. ಸೊ ಓಲಾ X1 Pro ಅಂತೇಳಿ. ಸೊ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಕೂಡ ವಿಚಾರಿಸಿದೆ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದಾಯಿತು. ಸೊ ಅವರು ಈ ರೀತಿಯಾಗಿ ಗಾಡಿನ ಇಟ್ಟಿದ್ದರು ಹೋದಾಗ. ಸೊ ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು. ಹೇಗಿರುತ್ತಪ್ಪ ಓಡಿಸುವಾಗ, ಹೇಗಿರುತ್ತೆ ಅದೆಲ್ಲ ಒಂಥರ. ಈಗ ಮಾಮೂಲಿ ಗಾಡಿ, ನಾವು ಪೆಟ್ರೋಲ್ ಗಾಡಿನ ಓಡಿಸ್ತಾ ಇದ್ವಿ ಇಷ್ಟು ದಿನ. ನಂದು ಪ್ಲೆಸರ್ ಇದ್ದಿದ್ದು, ಆ ಪ್ಲೆಸರ್ ಗಾಡಿ ಓಡಿಸ್ತಾ ಇದ್ದೆ. ಸೊ ಇವಾಗ ಈ ಗಾಡಿ ಹೇಗೆ ಬರುತ್ತಪ್ಪ ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು ನನಗೆ. ಕಂಟ್ರೋಲ್ ಯಾವ ರೀತಿ ತೊಗೊಳ್ಳೋದು, ಹೇಗೆ ಅಂತೇಳಿ. ಸೊ ಅದನ್ನೆಲ್ಲದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ನಮಗೆ ಹೇಳ್ತಾಯಿದ್ರು. ಮಾಡ್ಕೋಬೇಕು ಸೆಟ್ಟು. ಡಿಸ್ಪ್ಲೇ ಮೇಲೆ ಒತ್ತಿಡ್ಕೊಂಡ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಓ ಹಂಗೆ. ನೋಡಿ ಈ ಥರ ಬರುತ್ತೆ. ಎಕ್ಲಿಪ್ಸು, ವಿಂಟೇಜು, ಬೋಲ್ಟು, ಕೇರು, ಈ ಥರ ಬರುತ್ತೆ. 4 ಸಿಂಬಲ್ ಬರುತ್ತೆ. ನಿಮಗಿದು ಇಲ್ಲಿ ಇಂಟು ಮಾರ್ಕ್ ಇದೆ ನೋಡಿ, ಇದು ಒತ್ತಿದ್ರೆ ನಿಮಗೆ ಸೌಂಡ್ ಬರುತ್ತೆ. ಇದು ಇಂಟು ಇದ್ದರೆ ನಿಮಗೆ ಸೌಂಡ್ ಬರಲ್ಲ. ಸರಿ ಸರಿ. ಇಂಟು ಹೋಯ್ತು ಅಂದರೆ ಸೌಂಡ್ ಬರುತ್ತೆ. ಈ ಥರ ಗಾಡಿ ನೀವು ಸ್ಟಾರ್ಟ್ ಮಾಡಿದಾಗ ಸೌಂಡ್ ಬರುತ್ತೆ ಈ ಥರ. ಆಯಿತಾ, ಇದೊಂದು ಸೌಂಡ್ ಆಯಿತು. ವಿಂಟೇಜ್ ಅಂತ ಒಂದು ಬರುತ್ತೆ ಈ ಥರ. ಸರಿ ಸರಿ. ಆಮೇಲೆ ಗಾಡಿನ ಆಫ್ ಮಾಡಿಕೊಂಡೆ ಇದು ಸೆಟ್ ಮಾಡಬೇಕಿಲ್ಲ ಅಂದರೆ ಆಗಲ್ಲ. ಇದು ಬೋಲ್ಟು ಅಪ್ಲೈ ಈ ಥರ. ಇದೊಂದು ಆಯಿತಾ, 3 ಆಯಿತು. ಕೇರ್ ಅಂತ ಒಂದು ಬರುತ್ತೆ. ಈ ಥರ ಒಂದು ಬರುತ್ತೆ. ಸಪೋಸ್ ನಿಮಗೇನು ಸೌಂಡೇ ಬೇಡ ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ಇದು ಒತ್ತಬೇಕು, ಇಂಟು ಇರಬೇಕು. ಸರಿ ಸರಿ. ಇಂಟು ಇಟ್ಟು ಇದು ಅಪ್ಲೈ ಹೊಡ್ತಾರೆ, ನಿಮಗೆ ಸೌಂಡ್ ಬರಲ್ಲ ಗಾಡಿ ಸ್ಟಾರ್ಟ್ ಮಾಡಿದಾಗ. ಸೌಂಡ್ ಬರುತ್ತೆ. ಹಾಂ ಹೌದು. ನೀವು ಯಾವ ಥರ ಸ್ಟಾರ್ಟ್ ಕೊಡ್ತೀರ ಮೋಡ್, ಯಾವ ಮೋಡಲ್ ಓಡಿಸ್ತೀರ ಅದ್ರ ಮೇಲೆ. ಶೋರೂಮಿಂದ ಗಾಡಿ ತರುವಾಗ ಗಣೇಶನ ದೇವಸ್ಥಾನ ಇದೆ ಹತ್ರ. ಸೊ ಆ ಗಣೇಶನ ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಿ ನಾವು ಗಾಡಿ ಪೂಜೆಯನ್ನು ಮಾಡಿಸ್ಬೇಕು ಅಂತೇಳಿ ಹೇಳ್ತಿದ್ವಿ.
ಸೊ ಮತ್ತೆ ಮನೆಗೆ ಬಂದು ಮತ್ತೊಂದು ಸರಿ ನಾನು ಮನೇಲಿ ಪೂಜೆ ಮಾಡ್ತಿರೋ ಅಂಥದ್ದು. ಸೊ ಗಾಡಿ ತುಂಬ ಚೆನ್ನಾಗಿ ನಮಗೆ ಬರಲಿ ಸರ್ವೀಸು ಅಂತೇಳಿ ಕೇಳಿಕೊಂಡು ಏನೂ ಪ್ರಾಬ್ಲಮ್ ಆಗದೇ ಇರಲಿ ಅಂತೇಳಿ ಬೇಡಿಕೊಂಡೆ. ಸೊ ತುಂಬಾ ಖುಷಿಯಾಯಿತು ನನಗೆ. ಸ್ಟಾರ್ಟ್ ಮಾಡ್ತೀನಿ ಹಂಗೆ. ಇವತ್ತೇ ಮಾಡ್ತೀಯಾ? ಮತ್ತು ನಾವು ನೆಕ್ಸ್ಟ್ ಡೇ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿಬಿಟ್ಟು ಅಲ್ಲೂ ಕೂಡ ಪೂಜೆಯನ್ನು ಮಾಡಿಸಿ ಬಂದ್ವಿ. ಸೊ ತುಂಬಾ ಖುಷಿಯಾಯಿತು ನನಗೆ. ಗಾಡಿ ಅಂತೂ ತುಂಬ ಚೆನ್ನಾಗಿ ಬರಲಿ ಅಂತೇಳಿ ಕೇಳಿಕೊಂಡೆ. ನನ್ನ ಹಳೆಯ ಗಾಡಿ ಒಂದು ಅದಕ್ಕೂ ಕೂಡ ತುಂಬ ಸೆಂಟಿಮೆಂಟ್ ಇದೆ. ಅದನ್ನು ನಾನು ಮನೇಲಿ ಇರಲಿ ಅಂತೇಳಿ. ಸೊ ತುಂಬ ವರ್ಷಗಳಿಂದ ನಮ್ಮ ಒಂದು ಹಳೆಯ ಗಾಡಿ ಸುಮಾರು 10-12 ವರ್ಷದಿಂದ ನನಗೆ ತುಂಬ ಚೆನ್ನಾಗಿ ಬಂದದ್ದು ಪ್ಲೆಸರ್ ಗಾಡಿ. ಸೊ ಹಾಗೆಯೇ ಇದು ಕೂಡ ತುಂಬ ಚೆನ್ನಾಗಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆಯೇ ಈ ಒಂದು ಚಿಕ್ಕ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಈ ಖುಷಿಯ ವಿಚಾರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನನಗಿತ್ತು. ಸೊ ಹಾಗಾಗಿ ಅಪ್ಲೋಡ್ ಮಾಡಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿನ್ನೊಂದಷ್ಟು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.